ಫಲ 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 ಸಂತೋಷವಾಯು ಏನ ಕೇಳಲಿ ನನ್ನ ಫಲ 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 ಸಂತೋಷವಾಯು ಏನ ಬೇಡಲಿ ನನ್ನ ಏನ ಬೇಡಲಿ ನನ್ನ ಏನಾದ್ರೂ ಹೇಳು ಇವರು ತಮ್ಮ ಕುಲಗೀನ ಭವನವ ಕುಲಜರು ಹೊಕ್ಕರೆ ಕುಲಗೀನ ಭವನವ ಕುಲಜರು ಹೊಕ್ಕರೆ ಬಳಸುವುದೇನದು ಕುಲಗೀನ ಭವನವ ಕುಲಜರು ಹೊಕ್ಕರೆ ಬಳಸುವುದೇನದಿ ಸಾಕಣ್ಣ ಫಲ 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 ಸಂತೋಷವಾಯಿತು ಏನ ಬೇಡಲಿ ನನ್ನ ಫಲ 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 ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ ವೈಖರಿ ನೋಡಿ ಹೊಗಳುತ್ತಾ ಇದ್ದಾರೆ ಹೇಗ ಅದಕ್ಕೆ ನೀವು ಒಪ್ಪುದಾ ಒಪ್ಲಿಕ್ಕಿಲ್ಲ ಒಳ್ಳೆಯ ಯಾರನ್ನು ಯಾರು ಹೊಗಳೋಗ್ತೀವ ಪ್ರಪಂಚದಲ್ಲಿ ಗುರುವಾದ ಶಿಷ್ಯನ ಹೊಗಳಬೇಕು ತಂದೆ ಆದ ಮಗನ ಹೊಗಳಬೇಕು ಅಣ್ಣ ತಮ್ಮನ ಹೊಗಳಬೇಕು ತಮ್ಮನೇ ಅಣ್ಣ ಹೊಗಳ್ತಾ ಇದ್ದಾರೆ ಅಂತ ಆದ್ರೆ ಇದು ಹೊಗಳಿಕೆ ಅಲ್ಲ ಹೊರಬಿಟ್ಟು ಲೆಕ್ಕ ಬಲ 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 ಸಂತೋಷವಾಯಿತು ಏನು ಹೇಳಲಿ ಎನ್ನಣ್ಣ ಏನಾದ್ರೂ ಹೇಳು ಇವ್ರು ತಮ್ಮ ಮತ್ತೆ ಕಾರಣ ಕುಲವಂತನಾದವ ಕುಲಹೀನನ ಮನೆಯನ್ನು ಪಕ್ಕುವುದರ ತನ್ಮೂಲಕವಾಗಿ ಅವರ ಮನೆಯ ಸಂಬಂಧವನ್ನು ಆತ ಬೆಳೆಸ್ತಾನಂತಾದ್ರೆ ಅವನು ಏನ್ ಹೇಳ್ಬೇಕಣ್ಣ ಇವನಿಗೆ ಹುಟ್ಟು ಕೂಡ ಇಲ್ಲ ಅಂತ ಹೋದವನಿಗೆ ಸಾಹಿತ್ಯ ಏನು ಸಾಹಿತ್ಯ ಏನು ಸಾಹಿತ್ಯ ಏನು ಸಾಹಿತ್ಯ ಈಗ ಮಾತಾಡುವ ಅನ್ನ ನೀರಿಲ್ಲದ ಸಾಹಿತ್ಯ ಹಾಗೆ ಆಗ್ತದೆ ಹಾಗೆ ಆಗ್ತದೆ ಅವ್ರು ಹೇಳಿದ್ರು ಈ ಉದಾಹರಣೆ ಇಲ್ಲಿ ಅಂತ ಖಂಡಿತ ಕಾರಣ ಉಂಟು ಯಾರು ಕುಲ ಹೇಳ್ರಿ ಯಾರ ಕುಲಹೀನ ಕೌರವ ಕುಲವಂತ ನನ್ನ ಅಣ್ಣ ಕುಲವಂತನಾದಂತ ನನ್ನ ಅಣ್ಣ ಕುಲಹೀನನಾದ ಕೌರವನ ಸಂಬಂಧವನ್ನು ಬಳಸ್ತಾನಂತಾದ್ರೆ ಅಣ್ಣನಿಗೆ ಎಂತ ಹೇಳ್ಬೇಕಾ ಹುಟ್ಟು ಇಲ್ಲ ಅಂತ ನಾನು ಸಂಬಂಧ ಇಲ್ಲ ಮಾರ ನೀವು ಅಣ್ಣ ತಮ್ಮ ಕೆಲಸ ಬಂದ್ರೆ ನಮ್ಗೇನ ನಿಮ್ಮ ಕುಲ ಇಲ್ಲ ಅಂತ ಹೇಳಿದ್ರು ನಾನು ಬೆಂಕಿ ಹಾಕುವ ಸಂಬಂಧ ಇಲ್ಲ ಅಂತ ಹೇಳು ಹಾಗಾಗಬಾರದು ಅಂತಾನೆ ಮತ್ತೆ ಹೇಗಾಗಬೇಕಿತ್ತು ಮನೆಯಂಗಳ ತೋಳು ಕಲ್ಪಾತರುಗಳಿಂದ ಮನೆಯಂಗಳ ತೋಳು ಮನೆಯಂಗಳ ತೋಳು ಕಲ್ಪಾತರುಗಳೀರೆ ಕಲ್ಪಾತರುಗಳೀರೆ ವನದೊಳಗಣ ಗಿಡವನು ಬಯಸಿ ವನದೊಳಗಣ 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 ಗಿಡವನು ಬಯಸಿ ಗಿಡವನು ಬಯಸಿ ತನು ಬಳಲಿಗೆಯೇ ತೊಳಲರೆ ತನು ಬಳಲಿಗೆಯಲ್ಲಿ ತನು ಬಳಲಿಗೆಯಲ್ಲಿ ತೊಳಲರೆ ತುದಿಯಲಿ ಘನ ಪರಾಕ್ರಮಿಗಳು ಅಂಥದಲ್ಲಿ ಘನ ಪರಾಕ್ರಮಿಗಳು ಪಂಥದಲ್ಲಿ ಪಂಥದಲ್ಲಿ ಪಂಥದಲ್ಲಿ
ಹೇಳ್ತೇನೆ. ಹೌದು ಅದು ನನಗಾಗುದಿಲ್ಲ ಅನ್ನೋದಕ್ಕಿಂತ ಆ ವಿಷಯವೇ ಬೇಡ. ವಿಷಯ ಬೇಡ, ಬೇರೆ ವಿಷಯ. ಬೇರೆ ವಿಷಯ ಮಾತಾಡ್ತೇನೆ. ಹಾ. ಮನೆಯಂಗಳದಲ್ಲಿ ಕಲ್ಪತರುಗಳಿವೆ, ಇದೆ? ಮನದೊಳಗೆಯ ಗಿಡಗಣಗಳ ಬಯಸಿ ಹಾ. ಹಾ. ತನು ಬಳಲಿಕೆಯಲ್ಲಿ ತೊಳಲುವರೆ ತುದಿಯಲ್ಲಿ ಘನಪರಾಕ್ರಮಿಗಳು ಪಂಥದಲ್ಲಿ. ಶಹಬ್ಬಾಸ್. ಒಳ್ಳೆ ಮಾತಾಡಿದೆ. ಹಿಂದಿನ ಸಾಹಿತ್ಯದ ಲವಲೇಶವೂ ಇದ್ರಲಿಲ್ಲ ಅದು ನೆನಪಾಯ್ತವ್ರಿ. ಅಲ್ವಾ? ಒಂದೇ ಒಂದು ಶಬ್ದ ಇಲ್ಲ. ಮೊದಲು ಹೇಳೋದು ಒಂದು ಶಬ್ದ ಇಲ್ಲ. ಹಾ, ಮತ್ತೆ ಏನ್ ಸಾಹಿತ್ಯ ಮಾರ, ಏನ್ ಸಾಹಿತ್ಯ? ಅರ್ಥದಲ್ಲಿ ಹೇಳ್ತಾವ. ಏನು ಸಾಹಿತ್ಯ? ಅದೇ 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 ಅರ್ಥ ಆಯ್ತಾ? ನಿಮ್ದಾಯ್ತಾ? ಏಯ್! ವಿಷಯ ನಮಗೆ ಗೊತ್ತುಂಟು. ನಮಗೆ ಗೊತ್ತಿಲ್ಲ ಅಂತ ಹೇಳೋದು ಬೇಡ. ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿದ್ರೆ ವಿಷಯ ಮಾತ್ರ ಗೊತ್ತಿಲ್ಲ. ಬಿಟ್ರೆ ನಂಗೆ ಅದಕ್ಕೆ ಹೇಳುದು. ಆದ್ರೆ ಹೇಳುದಿಲ್ಲ. ರೈತ ಹೇಳಿದ್ರೆ ಯಾರು? ನಾನು. ಅದು ಅಂತ ಹೇಳ್ಬೇಕು. ನೀ ಹೇಳ್ಬೋದು, ಹಾಗೇನಿಲ್ಲ. ಹಾಗೇನಿಲ್ಲ. ನೀ ಹೇಳಿ ಸತ್ಯವ ಸುಳ್ಳು ನೋಡ್ಕೊಂಡು ನಾವು ಹೇಳ್ತೇವೆ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೇವೆ. ನಿಮ್ ಕೆಲಸ ನಾವು ಮಾಡಿದ್ರೆ ನಮ್ಗೆ ನಿಮ್ಗೆ ವ್ಯತ್ಯಾಸ ಇದೆ. ಬೇಡ, ನಮ್ ಕೆಲಸ ಮಾಡುವ ನೀವು ಒಟ್ಟಿಗೆ ಹಾಕ್ಬೋದು. ಒಗ್ಗರಣೆ ಹಾಕೋದು ಬೇರೆ, ಪರಿಮಳ ಬೇಕು, ಆ ಒಗ್ಗರಣೆ ಹಾಕಬೇಕು. ನಾಲ್ಕು ಮಂದಿ ಗೊತ್ತಾಗ್ಬೇಕು. ಅಷ್ಟೊಂದು ಹೇಳ, ಇಲ್ಲಿ ಯಾರೇ ಬರ್ಲಿ ಯಾರೇ ಹೋಗ್ಲಿ, ನಿನ್ನ ಒಗ್ಗರಣೆ ಇದ್ದಷ್ಟು ಮತ್ತೆ ಯಾರ ಒಗ್ಗರಣೆ ಅಂತ ಆಗುದಿಲ್ಲ. ಒಳ್ಳೆದಕ್ಕೆ ಕೆಟ್ಟದಕ್ಕೆ ಸರಿ ಹೇಳಿದ್ರು. ನೀ ಯಾವುದಕ್ಕಲ್ಲ, ಒಳ್ಳೇದಕ್ಕೆ. ಒಗ್ಗರಣೆ ಯಾವತ್ತು ರುಚಿಗೆ. ಹಾ. ಧನ್ಯವಾದ. ಇವತ್ತು ಕೆಟ್ಟದಾಗ್ತದ? ನಂಗೆ ಎದುರುಗಡೆ ಎಲ್ಲ ಹೀಗೆ ಹೇಳೋದು ಮಾರ್ರೆ. ಇಲ್ಲ, ಯಾವಾಗ್ಲೂ ಎಲ್ಲರೂ ಹಾಗೆ ಹೇಳ್ತಾರೆ. ನೀ ಆ ಭ್ರಮೆ ಬಿಡು. ಬಿಟ್ಟೆ ಬಿಟ್ಟು ಹಾ. ಇವತ್ತು ಬಿಟ್ಟೆ. ಇವತ್ತಲ್ಲ, ಮತ್ತೆ ಯಾವತ್ತು ಇಟ್ಕೊಳ್ಬೇಡ ನೀನು. ಇವತ್ತೇ ಆರಂಭ ಮಾಡು. ಅಣ್ಣ, ಕಾರಣ ಏನು ಗೊತ್ತಾ? ಏನು? ಮನೆಯಂಗಳದಲ್ಲಿ ಕಲ್ಪತರುಗಳಿದೆ ಅಂತ ಹೇಳಿ ಕಾರಣ. ದಂಪತರು ಅಂದ್ರೆ ಅಂತ ಹೇಳು. ಹಾ. ನಾರಿಕೇಳ, ಯಾರನ್ನು ಕೇಳೋದ? ತೆಂಗಿನ ಮರ. ಹಿಂಗೆ ಮಾರ. ಕಲ್ಪವೃಕ್ಷ. ಆ ತೆಂಗಿನ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ಅದಕ್ಕೆ ನೀರನ್ನು ಎರೆದು ಸತ್ ಫಲವನ್ನು ಪಡೆಯುವುದನ್ನು ಬಿಟ್ಟು ಪ್ರಯಾಸ ಪಟ್ಟು ಕಾಡನ್ನು ಸೇರಿ ಹುಡುಕಿ ಹುಡುಕಿ ಪ್ರಯಾಸದಿಂದ ಒಣಗಿದ ಕಾಸರ್ಕನ ಗಿಡವನ್ನು ಕಂಡು ಅದಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆಯುವುದು ಎಂತ ಹೇಳ್ಬೇಕಾ? ನಿಮ್ಮ ಲೆಕ್ಕ ಏನ್ ಹೇಳ್ತೀರಿ? ಹುಚ್ಚರ ಸಾಧ್ಯವೇ ಇಲ್ಲ. ಆಗ ಅವನು ಹುಚ್ಚರಿಲ್ಲ, ಆಗ ಅವನು ಸರಿ ಇದ್ದ. ಕಲ್ಪವೃಕ್ಷ ಬಿಟ್ಟು ಕಾಡಿಗೆ ಹೋಗಿ ಒಣಗಿದ ಕಾಸತ್ತು ಮರ ತಂದು ಕಟ್ಟೆ ಕಟ್ಟಿ ಬೆಲ್ಲದಿ ಎರೆದು ಅದ್ರ ಫಲ ಕಾಣ್ತಾನೆ. ಆ ಹೊತ್ತಿಗತ್ತಾದ್ರೆ ಅವ ಬುದ್ಧಿವಂತ ಅಂತ ಲೆಕ್ಕ. ಕಾಸತ್ತು ಮರ ಯಾಕೆ ತಂದ ಅವ? ಈಗ ಸರಿ ಇದ್ದೆ ತಾನು, ಮುಂದೆ ಜೋರ್ ಹುಚ್ಚಿಡಿರ್ಬೇಕಾಗ್ತದೆ. ಮರ ಆದ್ರೆ ಆ ತುಂಡು ಮಾಡಿ ಅದೇಳು ಹೊಟ್ಟೆ ಮಾಡಿದ್ರೆ ಬಾಳ ಅಂತ ಹೇಳೋದು. ಜೋರ್ ಹುಚ್ಚಿಡಿದ್ರೆ ಕಾಲ ಸಿಕ್ಕಿಸಿದ್ರೆ ಹುಚ್ಚು ಕಡಿಮೆ ಆಗ್ತಂತ ಯಾರೋ ಹೇಳ್ತಾರೆ ಅವನಿಗೆ. ಹಾಗೆ ಹಾಗೆ ಮಾಡ್ದವ ಆ ಬುದ್ಧಿವಂತವ. ಯಾರ ಬುದ್ಧಿ ಹೇಳ್ಕೊಂಡು. ಯಾಕೆ? ನಿಮ್ಮ ಅಪ್ಪಾಯಿ ಒಂದು ತಂದು ಕೊಟ್ಟು ಹೋಗಿತ್ತು. ಎಂತಂತೆ? ಮುಂದೊಂದು ಸಂದರ್ಭ ಬೇಕಾಗ್ತದೆ ಮಹಾರಾಜರೇ, ನಿಮ್ಮ ಬಳಿಯಲ್ಲೇ ಇರ್ಲಿ ಅಂತ ಹೇಳಿ ಹೋಗಿತ್ತು. ಇರ್ಲಿ ಮರ ನೋಡಿ, ಯಾರಿಗಂತ ವಿಚಾರ ಮಾಡು. ಅವ್ರು ಹೇಳ್ತಾರೆ ಬೇಕಲ್ಲ. ಯಾಕೆ ಇದನ್ನ ಹೇಳಿದ್ಯಾ? ಕಲ್ಪವೃಕ್ಷದಂತಿರುವ ಅಭಿಮನ್ಯುಗೆ ನಿಮ್ಮ ಮಗಳಾದ ಕನಕಾಂಗಿಯನ್ನು ಕೊಡುವುದನ್ನು ಬಿಟ್ಟು ಒಣ ಕಾಸರ್ಕನ ಗಿಡದಂತಿರುವ ಲಕ್ಷಣ ಕುಮಾರನಿಗೆ ನಿಮ್ಮ ಮಗಳನ್ನು ಕೊಡ್ಲಿಕ್ಕೆ ಹೊರಟಿರಲ್ಲ. ನಿಮ್ಗೆ ಎಂತ ಹೇಳ್ಬೇಕು? ಬಹಳ ಹುಚ್ಚ ಯಾರಿಗೂ ಎಂತ ಅಲ್ಲ ಮಾರ. ನಿಮ್ಮ ಅಣ್ಣನಿಗೆ ಹುಚ್ಚ ಅಂತ ಹೇಳುದು ನೀವು. ಹುಚ್ಚ ತಪ್ಪೇನು? ಪ್ರಪಂಚವೇ ಹುಚ್ಚು. ಇವರು ಸ್ವಲ್ಪ ಹೆಚ್ಚು. ಮದುವೆ ಅಂತ ಹೇಳಿದ್ರೆ ಹೆಚ್ಚೆ. ಮದುವೆ ವಿಷಯದಲ್ಲಿ ಹೆಚ್ಚಾಯ್ತು ಅಂತ. ಹಾಗೆ ಏನ್ ತಪ್ಪಾಗಿದೆ? ನಿನ್ನ ಉಪದೇಶ ನನಗೆ ಅಗತ್ಯ ಇಲ್ಲ. ನೀನು ಮದುವೆ ಬರ್ತೀಯ ಇಲ್ವಾ? ಇದು ನಮ್ಮವರೆಲ್ಲ ಬರ್ತಾರ. ಹೇಳ್ತೇವೆ ಮಾರ್ರ, ಹೇಳ್ತೇವೆ. ಹೇಗೆ? ನಮ್ಮವರೆಲ್ಲ ಬರ್ತಾರೆ. ನಾವು ಯಾರಿಗೂ ಪ್ರತ್ಯೇಕ ಹೇಳಿ ಅದು ಹೇಳುವುದು ಬೇಸು ಇಲ್ಲ. ಹಾಗೆ. ಒಂದೇ ಬರ್ದಿರ್ತೇವೆ ನಾವು ಹಾಗೆ. ಲೇಖನದಲ್ಲಿ. ಇದು ಸಕುಟ್ಟು ಕುಟ್ಟು ಸಕುಟ್ಟು ಕುಟ್ಟು ಕುಟ್ಟು ಬಂತ ಈಗ. ಸಕುಟುಂಬ ಸಕಲ ಪರಿವಾರ ಸಮೇತರಾಗಿ ಬರ್ಬೇಕು. ಎತ್ತಲ ಎದುಕುಲ, ಎತ್ತಲ ಕುರುಕುಲ, ಹಸ್ತಿನಾವತಿಯಲ್ಲಿ ಕುರುಕುಲ, ದ್ವಾರಕೆಯಲ್ಲಿ ಕುರುಕುಲ, ಹಸ್ತಿನೆಯಲ್ಲಿ ಕುರುಕುಲ, ದ್ವಾರಕೆಯಲ್ಲಿ ಯದುಕುಲ. ಇಲ್ಲಿಯ ಪರಿಣಯ ಉತ್ಸವವು. ಎತ್ತೆತ್ತಲ ನಾ ಕಾಣೆನು ಕಾಣೆನು ಇದಕ್ಕೆ ಮೃತ್ಯುಂಜಯನು ಬಲ್ಲಿದೆ. ಮೃತ್ಯುಂಜಯನಿಗೆ ಅಪ್ಪನಾರು ಅಣ್ಣ ಮದುವೆ ಆದ್ರೆ ನನಗೆ ಬಿಡುವು ಇದ್ರೆ ಮತ್ತೆ ಯಾರ
ಮೊನ್ನೆ ದಿವಸ ಆಸ್ಥಾನದಲ್ಲಿ ಇರುವಾಗ ಹಾ ಒಳ್ಳೆ ಬ್ರಾಹ್ಮಣರು ಬಂದಿದ್ರು. ಎಂತಂದ್ರ ಅನ್ಸುತ್ತೇಳ್ರ ಒಬ್ಬ ತೆಗ್ದಾಕ ಹೋಯ್ತ ಅಂತ ಹೇಳಿ ಅದಲ್ಲ, ಬಂದವರು ಒಮ್ಮೆ ಬಲರಾಮನಿಂದ ಕೈ ನೋಡಬೇಕು ಅಂತ ಹೇಳಿ ಹಾ ಕೈ ನೋಡಿದ್ರು. ಆ ರೇಖೆ ಹೊಳಸೋಗಿತ್ತು. ಬರೆದ್ರು. ಅದಲ್ಲ ನೋಡಿದ್ರ ನೋಡಿದವರು ಹೇಳಿದ್ದೇನು ಗೊತ್ತಾ? ಏನು ಬಲರಾಮ ಓ. ನಿನಗೆ ಹಿತಶತ್ರುಗಳ ಬಾಧೆ ಅಂತ ಹೇಳಿ. ನಮ್ಮನೆ ಹಾಗೆ ಹೇಳಿ ಹೋಗ್ತಾರ ಇಲ್ದಿದ್ರೆ ಅದೇ ಸರಿ ಉಂಟು ಅವ್ರು ಹೇಳಿ ಶತ್ರುಗಳ ಬಾಧೆ ನಾ ಹೇಳಿದ್ದಲ್ಲ. ಸರಿ ಆಯ್ತು ಅವ್ರಿಗೆ ಹೇಳ ಸಮಯ ಬರ್ಲಿ ಕಲಿಸ್ತೇವ. ಓಯ್ ಅಮಿಲ್ಲ ಅಂತಾದ್ರೆ ಅದು ಅಮಿಟೆ ಕೈ ಇಲ್ಲದಿದ್ರೆ ಅವತರ ನಿಲ್ತದೇನೋ. ಕುಂಬಳಕಾಯಿ ಬರಪ್ರಭು ಬದನೆಕಾಯಿ ಪರಪ್ರಭುವ ಎಂತದೂ ಅಲ್ಲ. ಏ? ಈಗ ಅದು ಒಂದು ಎಂತ? ಅವ್ರು ಹೇಳುವಂತ ಒಂದು ವಿಷಯ ಸತ್ಯ. ಎಂತ? ಈಗ ಅಪ್ಪ ಅವರಿಗೆ ಹೇಳಿದ್ದೀರಾ ಕೇಳಿದ್ದಾರೆ. ನಾವು ಬರೆದು ಹಾಕಿದ ಹಾಗೆ ಅಲ್ಲೋ ಮಾರ್ರೆ. ಹೇಗೆ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ. ಅವ್ರಿಗಂತ ಹೇಳ್ಬೇಕಲ್ಲ. ಅಪ್ಪ ಅವ್ರಿಗೆ ಹೇಳು. ಓ ಯಜಮಾನ್ರೆ, ಇದು ನಿಮ್ಮ ಬಲರಾಮ್ ದೇವ್ರ ಮಗಳಿಗೆ ಮದುವೆ, ನೀವು ಗಂಡ ಹೆಂಡತಿ ಬರ್ಬೇಕಂತೆ. ಹೇಳಿದೇವೆ ಹೇಳಿದೇವೆ. ಬೆಂಕಿ ಆಗಿದೆ ಮದುವೆ ಆಗ್ತದೆ. ಬೇಡ ಬಿಡ, ವಯಸ್ಸಾದ ಕರ್ಕೊಂಡು ಹೋದ್ರು ಬರೀ ಅದಲ್ಲ. ಒಂದು ಏನು? ಯಾರು ನಿಂತ್ಕೊಂಡಿಲ್ಲ ಹೆಂಗಸರು ಬೇಕೆ. ನಿನ್ನೆ ಹೇಳ್ತಿಗೆ ಬರ್ಲಿಕ್ಕಲ್ಲ. ಆಗುದಿಲ್ಲ, ಅವ್ರು ತೋರ್ಮನೆ ಹೋಗ್ತಾಳೆ ಮಾರ. ಯಾಕೆ ಬರುವಾಗಿಲ್ಲ, ಅರ್ತಿದ್ದಾಳೆ. ಹುಚ್ಚ, ಮದುವೆ ಎಷ್ಟೇ ಅವಸರ ಆದ್ರೂ ನಾವು ವ್ಯವಸ್ಥೆ ಮಾಡ್ಕೊಳ್ತೇನೆ. ಮೊದಲು ಹೋಗಿ ಗಂಡ ಹೆಣ್ಣೊಂದು ತೋಡ್ಕೊಂಡ್ ಬಾ ಹೋಗು. ನಿನಗೆ ಹೆಂಡತಿ ಹಡ್ದಿದ್ದಾಳೆ. ತವ್ರ ಮನೆ ಹೋಗಿದ್ದಾಳೆ, ಹಡ್ತಿದ್ದಾಳೆ. ಹೆಂಡತಿ ಅಲ್ವಾ? ಅಲ್ಲಪ್ಪ, ಮತ್ತೆ ಅವಳ ಅಮ್ಮ. ಅವ್ರದ್ದೇನು ಮುಗಿಲ್ಲ ನಾ ಸುಮ್ಮನಿದ್ದೆ. ಬೇಡ ಬಿಡು, ಹಾಗಿದ್ರೆ ಇಲ್ಲೇ ಆದ್ರೆ ವ್ಯವಸ್ಥೆ ಮಾಡ್ಬೇಕಾ ಬೇಡ? ಇಲ್ಲಿ ಯಾರಿದ ಹುಡುಕುದು ಬೇಡ. ಯಾಕೆ? ಇಷ್ಟಪತ್ತಿರಲ್ವಾ? ಅಲ್ವಾ? ಅವರೇ ಕಳಿಸುವ. ಸರಿ. ಓಯ್ ಅಮ್ಮ 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 ಅಮ್ಮ. ಸಾವಿರ ಗಟ್ಟಲೆ ಇದ್ದೇವೆ, ಕಾಯಿ ಗಂಡಿಕೆಲ್ಲ ಹೊಡೆದಾಗ. ಓಯ್ ಅಮ್ಮ, ನಿಮ್ ಎಂತ ಇದು ನಿಮ್ ಬಾವ ಮಗಳಿಗೆ ಮದುವೆ ಅಂತೆ, ನೀವು ಬರ್ಬೇಕಂತೆ. ಯಜಮಾನ್ರೆ ಬಂದ್ರಲ್ಲ, ನಿಮ್ಮ ಯಜಮಾನ್ರ ಹೇಳ್ತೇವೆ. ಎಂತ ಮಾಡ್ತಾರೆ? ರೆಡಿ ತರುವುದು ಬೇಡ. ಒಂದು ಬೇಡ ಮಾರ್ರೆ. ಓ ಎಂತ ಮಾಡೋದು ಈಗ? ಮರ್ಯಾದೆ ಪ್ರಶ್ನೆ. ನಾವಿಬ್ರು ಹೆಂಗಸರಂದ್ರೆ ಅಂತ ಮಾಡೋದು ಮಾರ್ರೆ. ಆ ಕಡೆ ಎಷ್ಟು ಜನ ಬರ್ತೀನೋ ಏನು, ಒಬ್ಬರು ಆದ್ರೂ ಹೆಂಗಸರು ಬೇಕು. ಏನೇ ಇರಲಿ, ಮರ್ಯಾದೆ ಉಳಿಸುವುದಕ್ಕೆ ನೀನಿದ್ದೆ ಎನ್ನುವ ವಿಶ್ವಾಸ ನನಗೆ. ನಿಮ್ಮ ಮರ್ಯಾದೆ ನಾನಿರುವಾಗ ಬೇರೆ ಯಾರು ತೆಗಿತಾರೆ? ಹಿತಶತ್ರುಗಳ ಬಾಧೆ ಮರ್ಯಾದೆ ನಾವು ಉಳಿಸ್ತೇವೆ ಅಂತ. ಹಾಗೆ ಬಂದವರನ್ನ ಎಲ್ರಿ ಕೇಳಿ ಅಂತ. ಇಲ್ಲಿಂದ ಅಲ್ಲಿವರೆಗೆ ಜನ ಇದ್ರೆ, ನಮಸ್ಕಾರ 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 ಅಲ್ಲಿಂದ ಅಲ್ಲಿವರೆಗಿದ್ರೆ ನಮಸ್ಕಾರ. ಯಾಕೇನಾದ್ನುವ ಈಗ ಎಂತ ಗೊತ್ತುಂಟು, ಅದಕ್ಕೆ ನಾಳೆ ಇದು ನಮಸ್ಕಾರ. ಒಂದು ವ್ಯವಸ್ಥೆ ಮಾಡಿದ್ದೇನೆ. ಅದು ಅವನಿಗೆ ಕೇಳಿದ್ದೇನೆ, ನೀನು ವ್ಯವಸ್ಥೆ ಮಾಡಿ ಕೊಟ್ಟದ್ದು ನಮಸ್ಕಾರ ನಮಸ್ಕಾರ ಸರಿ ಆಗ್ತದೆ. ನಾಳೆ ತಂದುಕೊಡಿ, ಅದೆಲ್ಲ ಸರಿ ಆಗ್ತದೆ. ಮಾಡ್ತಾ ಇದ್ರೆ ಅಲ್ಲಿ ಹಣ್ಣೆ ಉಂಟು, ಹಣ್ಣೆಲ್ಲ ನೀರು ಉಂಟು, ಸಂಪಿಗೆ ಉಂಟು, ದೇವಸ್ಥಾನ. ಅಂದ್ರೆ ಖಾತ್ರೆ ಒಂದು ಕಟ್ಟೋಡಿ ಬೇಕಾದಲ್ಲಿ ಕೇಳಿ. ಕಲಿಯಕ್ಕೆ ಇಲ್ಲಿ ಒಂದು ಅಂಗಳಕ್ಕೆ ಹಸೆ ಇಲ್ಲ, ಮುಂದೆ ದೀವಿಗೆ ಇಲ್ಲ, ಬಲಿರೆಂಬ ಮಾತು ಮೊದಲಿಲ್ಲ, ಬಲಿರೆಂಬ ಮಾತು ಮೊದಲಿಲ್ಲ, ಬೀಯಗರೆ ಹಿಂದೆಂತ ಮದುವೆಯೋ ನಾ ಕಾಣೆ. ಓಕೆ, ನಾಳೆ ಕ್ಲಿಯರ್ ಮರ್ಯಾದೆ ಹೋಗು ಪ್ರಸಂಗ ಅವಳು ಹಾಡಿ ಕರೆದ್ನಲ್ಲ. ನನ್ನ ಮುಂದೆ ನಿರೀಕ್ಷೆ ಹಾಡಿ ಕಲಿತವಳು ಎಂತ ಮಾಡೋದು ಈಗ? ಕ್ಲಿಯರ್ ಮಾಡಿ ಕ್ಲಿಯರ್. ನೀವೇ ಸಮರ್ಥ. ನನ್ನದು ಸಾಧ್ಯ ಇಲ್ಲ. ಎಂತ ತೀರ ತರಿಸ್ನಲ್ಲ. ಬೇಡ, ಶಿರುಕಾಡಿ ಉತ್ತರ.
ಬೇಡ ಗಾಯತ್ರಿ ಅವಸ್ಥೆ ಮಾಡ್ಕತ್ತೆ ಮರ್ಯಾದೆ ಉಳಿಬೇಕಲ್ಲ ಮಾರ ನಿಮ್ಮದು ತೋರಿಸ್ಬೇಡ. ನಂಗೆ ಗೊತ್ತುಂಟು ಅವಳು ನೋಡ ಗೊತ್ತಾಗೋದಿಲ್ವಾ ಈಗ ಬರುತ್ತಾ ಈಗ ಈಗ ಕಾಣುದಿಲ್ಲ. ಅಂದಣಕ್ಕೆ ಹಸೆ ಉಂಟು ಮುಂದೆ ದೀವಿಗೆ ಉಂಟು ಬದರೆಂಬ ಮಾತು ಮೊದಲುಂಟು ಬದರೆಂಬ ಮಾತು ಮೊದಲುಂಟು ಬಿಯದರೆ ನೀವೊಬ್ಬರೇ ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಲಿಂಬೆ ಹಣ್ಣು ಕೊಡುವವರು ಇಲ್ಯಾರು ನಾ ಕಾಣಿ ಒಂದ್ಸರ್ತಿ ಆಗುದಿಲ್ಲ ಮಾರ್ರೆ ಪದೇ ಪದೇ ಕರೆಸಿ ನಿನ್ನ ಸಾಮರ್ಥ್ಯದ ಪರೀಕ್ಷೆ. ಪರೀಕ್ಷೆ ಮಾಡ್ತೀರಿ ನೋಡ್ತಾ ಇರೋ ಹುಚ್ಚು ಬಿಡಿಸ್ತೇನೆ ಯಾವ ಕಾರಣಕ್ಕೂ ಕರಿಬಾರ್ದು ಬೇಗ ಬೇಗ ನಿನಗೆ ಅವಸರ ಉಂಟು ಬೇಟ ಗೂಡವ ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದಾವು ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿನೀರು ಲಿಂಬೆ ಹಣ್ಣು ಬಜ್ಜೆ ಮನೆಯಲ್ಲುಂಟು ನೀವೊಬ್ಬರೇ ಒಳ ಬನ್ನಿ ಬರ್ಲಿ ಆದಷ್ಟು ಬೇಗ ಅಲ್ಲಿ ಬರ್ಬೇಕಲ್ಲ ನನ್ನ ಮಗಳನ್ನ ದೂತ ಹಾರ ದೂತ ಹಾರ ಕೊಡು ಪಾಪಿ Morte Southern! Morte Southern! Kawan banyak! ಅಂತ ನಿನ್ನೂ ಮದುವೆ ಆಯ್ತಾ? ಅಲ್ಲಲ್ಲ ನಾನು ತೋರಿಸ್ತೀನಿ ಮಾಡಿ ಪಂಚದಲ್ಲಿ ಕೊಳ್ಳಿರಿಸಿ ಯೋಗ್ಯವಾಗಿ ಮದುವೆ ಆಗಿದೆ. ಹೌದು ಮೊದಲಾಗಿ ಊಟ. ಜಾಗ ಹಾಕಿ ಒಂದೇ ಕಡೆಯಿಂದ ಸರಿಯಾಗಿ ನಿನ್ ಗಂಡ ಇಲ್ಲಿ ಅಲ್ಲಿ ನೀ ಎಂತ ಮಾಡ್ತೀಯ ಇಲ್ಲಿ ನೀವೇ ಹೇಳಿದ್ರಲ್ಲ ಯಾವಾಗ ಮರ ಐತೆ ಅಲ್ಲ ಮತ್ತೆ ಹೇಳಿ ಹೇಳಲಿಕ್ಕೆ ಯಜಮಾನ್ರೆ ಮಕ್ಕಳು ಕೂತ್ಕೊಂಡಿದ್ದಾರೆ ಅಲ್ಲಿ ಅವ್ರಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡ್ತೀವಿ ನೀವು ಹೇಳಿ ಈಚೆ ಬನ್ನಿ ನಾವು ನೆಂಟ್ರು ಅದಕ್ಕೆ ಹೇಳಿದ್ದು ನಾವು ನಂಟಿಗೆ 5 ಮಂದಿ ಇಲ್ಲೊಂದು ಜಾಗ ಮತ್ತು ಬರ್ಸಿ ಬಹಳ ಬರ್ಲೆ ಕೂತವ್ರೆ ನಮಸ್ಕಾರ ಆಯ್ತು ಗಣಪತಿಗೆ ಬಂದವ್ರ ಇಬ್ರೆ ಬಡಿಸು ಪಂಚಾಯತ್ ನಿನ್ನಂತೆ ಬಡಿಸು ಯಾರು ಮತ್ತಿಲ್ಲಿ ನಾಳೆಂತ ಬಿಡ್ತೇವೆ ಬರಲ್ವಾ ನಂದು ಬರೇ ಮೇಲ್ವಿಚಾರಣೆ ಮಾತ್ರ ಎಲ್ಲ ಕೆಲಸ ನಿಂದೆ. ಇವತ್ತು ನಮಗೆ ಹೇಗೆ ಬಿಡುವುದು ಮೊದಲಾಗಿ ಮಗನ ಬಾಳೆ. ಹೇಳ ಯಾವ ನೋಡ್ರಿ
ಇಲ್ಲಿ ಹಿಂದೆ ಯಪ್ಪ ಹಸಿ ಗಣಪತಿ ಅಲ್ಲ ಆಯ್ತಾ ಒಂದು ಕೊಡಿದ್ರೆ ಕಡಿಮೆ ಐತಿ ಹೇಳಿದ್ರು ಈ ಬೂತಿ ಕಲ್ದಿರುತ್ತೆ ಪಾಪಿ ಮಗನೇ ಮದುವೆ ಮಗನ ಬೂತ್ಕ್ ಹಾಕೋದು ಅಂತಾನೆ ಮನೆಯಲ್ಲೇ ಮದುವೆ ಆದ್ರೆ ಕೊಡಿಸೋ ಮೊದಲು ಭೂತಕ್ಕಲ್ಲ ಅದು ಪಿತೃಗಳಿಗೆ ಅದೇ ಬೂತ ಅಂತ ಹೇಳು ಅದು ಭೂತ ಅದೇ ಭೂತ ಅಲ್ಲ. ಭೂತ ಬೇರೆ ಹೋಗಾಚೆ ಭೂತ ನೀವು. ಬಾಳೆ ಹಾಕಿದೇನೋ ನೀರ ಕೆಲ ತೊಳೆಯ ಎರಡಿಂದ ನಮ್ಮ ನಿಮ್ಗಳು ನಂದು ಕಡೆಗ ಕಡೆಗರು ಬೇಕಲ್ಲ ಗೊತ್ತಿಗೆ ಇಲ್ಲೇ ಇರ್ತದೆ. ಕುರುಂಪು ಎಲೆ ತೊಳೆಯ ಎಲೆ ತೊಳೆ ತೊಳಿಲಿಕ್ಕೆ ಹೇಳ್ತಲ್ವ ನಿಮ್ ಕೈ ಅಂತ ಕುಟ್ರೋಗಿ ಬಿಡಿತಾರ ಉಪ್ಪಿನಕಾಯಿ ತುಪ್ಪಗಳ ಕೊರಗಳಲ್ಲೋ ತಲೆ ಉಪ್ಪು ತಲೆ ಉಪ್ಪು ಅಂದ್ರಲ್ಲ ಎಲೆ ತಲೆ ಉಪ್ಪು ಸಾಯ್ತಾನೆ ಏ ಬೆನ್ನಿಗೆ ಉಪ್ಪಿನಕಾಯಿ ಸೊಪ್ಪಿಂದ ನಿದ್ದೆ ಮಾಡ್ಲಿಕ್ಕಿಲ್ಲ ನೀವು ಹೊತ್ತದ ಮರೆ ಇವತ್ತಿನ ಮದುವೆ ಮನೆ ಐತಿ ಮದುವೆಗೆಲ್ಲ ಮಾಡಿ ಪೈಸೆ ಬಳಸ್ತಾರೆ ಅಪ್ಪ ಇದ್ರಲ್ಲ ಅದು. ಬೇರೆ ಕೇಳಿದ್ರಲ್ಲ ಅಪ್ಪ ಇದ್ರೆ ಹೇಳ್ತಿರೋದೆ ನೋಡು ಸಾರು ನೋಡು ಕರ್ಪಳಿ ಸಾಕು ಎಂತ ಅಡಿಗೆ ಮಾಡ್ತಾರೆ ಮನೆ ಉಪ್ಪೇ ಹಾಕ್ಲಿಲ್ಲ ಸೌಟ್ ಒಂದು ಬಾಯ್ ಬಿಡು ಅದಂದ್ರೆ ಎಂತ ಅಯ್ಯೋ ಉಪ್ಪು ಹೆಚ್ಚಾಯ್ತು ನೀರಾಯ್ತು ಸಾರ ಸಾರನ್ನು ಸರ್ ಕಡಿಮೆ ಆಯ್ತು ಉಪ್ಪೇ ಆಗುದಿಲ್ಲ ಮನೆ ನೈಸರ್ಗಿಕವಾದ ಉಪ್ಪ ಅದು ಯಾರು ಸಮಾಚಾರ ಸರಿ ಸರಿ ಯಾವ ಹೆಸರು ಕೇಳಿದ್ದೆ ಸಾರಂತ ಸೇರ್ತ ಬರ್ತದೆ ಸಾರಲ್ಲಿ ಹೋಳಿರುವುದಿಲ್ಲ ಹುಳಿಯಲ್ಲಿ ಮಾತ್ರ ಹೋಳು ಆದ್ರೂ ಮಾಡಿದ್ರೆ ಆಳಿಕಾಯಿ ಹೋಳಗ
ಓಕೆ ಅದೇ ಎಂತ ಅವಸ್ಥೆ ಮಗ ಯಾಕ ಏನೆಲ್ಲ ತಂದು ಬಳಸಿದೆ ಎಂತ ತಂದು ಬಳಸಿದ್ರು ಏ ದೇವ್ರೆ ಮತ್ತು ಒಬ್ಬ ಆಯ್ತು ಎಷ್ಟು ಭಕ್ಷ್ಯ ಉಂಟು ಎಲ್ಲ ಬಡಿಸಿದೆ ಸರಿ ಮತ್ತೆ ಕೂಗಿದ್ರು ಉಗ್ರಾಣಕ್ಕೆ ಹೋಗಿ ನೋಡ್ತೆ ಹಸಿ ತರಕಾರಿ ಇತ್ತು ಅಕ್ಕಿ ಇತ್ತು ಎಲ್ಲ ಹಾಕ್ತೆ ತಿಂದ್ರು ಮತ್ತೊಬ್ಬ ಹಾಕಿದ್ರು ಒಳಗೋಗಿ ನೋಡ್ದೆ 2 ಹೆಗ್ಗಣ ಇತ್ತು ಹೊರಗೆ ಬಂದೆ ಎಲ್ಲ ಹಾಕಿದೆ ತಿಂದ್ರು ಲೆಕ್ಕಾಚಾರ ಮನಸ್ಸರ ಏನೇ ಹೋಗ್ಲು ಮಾನ ಹೋದ್ರು ಮರ್ಯಾದೆ ಉಳಿತಲ್ಲ ಹೌದು ಯಥಯೋಗ್ಯವಾಗಿ ಮದುವೆ ಆಯ್ತು ಹಾ. ಮದುವೆಯಲ್ಲಿ ಓಡಾಟ ಮಾಡಿ ನನಗೆ ಆಯಾಸ ಆಗಿದೆ ಹಾ ಒಂದು 4 ದಿವಸ ಹಾ ಮಧ್ಯದಲ್ಲಿ ನನಗೆ ಬಿಟ್ಬೇಡ ಉದಾಯ್ತು ಮಧ್ಯ ಅಡಿಗಡಿ ಈಗೆಲ್ಲ ಸ್ವಚ್ಛ ಮಾಡುದು ನೀನೆ ಇಲ್ಲಿ ಹೊತ್ತು ಯಾರು ಸ್ವಚ್ಛ ಮಾಡೋದು ನಾವು ಅಯ್ಯೋ ದೇವ್ರೆ ಎಂತ ಮಾಡೋದು? ಓಯ್. ಗೋಮಯ ಹಾಕ್ಬೇಕಲ್ಲ, ಗೋಮಯ. ಗೋಮಯ ಏನಿಟ್ಟಿದ್ದಪ್ಪ ಏನಿಟ್ಟಿದ್ದು